ಹಾ ಒಬ್ರು ಓಕೆ ಒಬ್ರು ಬರ್ರಿ. ಬಸವ ಈಶ್ವರ ತಂಡದ ಒಬ್ಬ ದಾಳಿಗಾರ ಅಂತ ಹೇಳ್ಬೋದು. ಅತ್ಯುತ್ತಮ ಸ್ಕಿಲ್ ಹೊಂದಿದಂತ ಆಟಗಾರ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. 03 ನಂಬರ್ ಜೆರ್ಸಿ ಕೊಟ್ಟಿರುವಂತಹ ಆಟಗಾರ ಅಂದ್ರೆ ಒಬ್ಬ ಅತ್ಯುತ್ತಮ ಸ್ಕಿಲ್ ಅನ್ನು ಹೊಂದಿದಂತ ಆಟಗಾರ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 07 ನಂಬರ್ ಜೆರ್ಸಿ ಕೊಟ್ಟಿರುವಂತಹ ಆಟಗಾರ ಒಂದುಗುಂದ್ ತಂಡದ ರೈಡ್ ಮಿಷನ್ ಅಂತ ಹೇಳ್ಬೋದು. ಮತ್ತೊಂದು ಅಂದ್ರೆ ನಮ್ಮ ಪುಣೇರು ಪಲ್ಟನ ಪ್ರೋ ಕಬಡ್ಡಿಯ ಪುಣೇರು ಪಲ್ಟನ ಚಾಂಪಿಯನ್ನಲ್ಲಿ ತರಬೇತಿ ಪಡೆದಂತ ಆಟಗಾರ ಅಂತ ಹೇಳಿದ್ರೆ ತಪ್ಪಾಗಲಕ್ಕಿಲ್ಲ. 2 ಅಂಕಗಳು. ಪುಣೇರು ಪಲ್ಟನ್ ಪ್ರೋ ಕಬಡ್ಡಿಯ ಪುಣೇರು ಪಲ್ಟನ್ ಚಾಂಪಿಯನ್ನಲ್ಲಿ ತರಬೇತಿ ಪಡೆದಂತ ಆಟಗಾರ ಅಂತ ಹೇಳ್ಬೋದು ವಿನೋದ್ ಅವರು. ಓ ಕೊಡ್ತಾರೆ ಆಡ್ರಪ್ಪ ದಯವಿಟ್ಟು. ದಯವಿಟ್ಟು ಒಬ್ಬ ಬಲಿಷ್ಠ ದಾಳಿಗಾರ ಅಂತ ಹೇಳಿದ್ರೆ ತಪ್ಪಾಗೋದಕ್ಕಿಲ್ಲ. ನಾನು ಹೇಳ್ತಾ ಇದ್ದೆ ಒಬ್ಬ ಅತ್ಯುತ್ತಮ ಸ್ಕಿಲ್ ಅನ್ನು ಹೊಂದಿದ ಆಟಗಾರ ಅಂತ ಹೇಳಿದ್ರೆ ತಪ್ಪಾಗ್ತಿಲ್ಲ ಅಂತ. ಅದೇ ರೀತಿಯಾಗಿ ಒಂದು ಬಲಿಷ್ಠ ತಂಡವನ್ನೇ ಛಿದ್ರಗೊಳಿಸ್ತಾ ಇದ್ದಾನೆ ಮನೋಜ್ ಅವರು. ಒನಗುಂದ ತಂಡದ ರೈಡ್ ಮಿಷನ್ ಮತ್ತೊಂದು ದಾಳಿ ಅಂತ ಹೇಳಬಹುದು. ಫಸ್ಟ್ ಟೈಮ್ ಔಟ್ ಒನಗುಂದ. 4-2 ಮತ್ತೆ ಪಂದ್ಯ ಪ್ರಾರಂಭ. ಈ ಬಾರಿ ದಾಳಿಯಲ್ಲಿ ಗಿಡ ಸಂಖ್ಯೆ 7ರಲ್ಲಿ ವಿನೋದ್ ಈ ಬಾರಿಯ ಪುಣೇರಿ ಪಲ್ಟನ್ ತಂಡದ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಈ ಆಟಗಾರ ಬಾಗಲಕೋಟ್ ಜಿಲ್ಲೆಯ ಒನಗುಂದ್ ಮೂಲದ ಒನಗುಂದ್ ತಂಡದ ಸ್ಟಾರ್ ರೈಡರ್ ವಿನೋದ್ ಮತ್ತೊಮ್ಮೆ ದಾಳಿಯಲ್ಲಿ ಅದ್ಭುತ ಡಿಫೆನ್ಸ್. ಈ ಬಾರಿ ಡಿಫೆನ್ಸ್ ಮಿಸ್ಟೇಕ್ ನಲ್ಲಿ 1 ಅಂಕದೊಂದಿಗೆ ವಿನೋದ್ ತನ್ನ ಅಂಕಣಕ್ಕೆ ಮರಳಿ ಈ ಬಾರಿ ಮತ್ತೊಂದು ದಾಳಿಯಲ್ಲಿ ಮನೋಜ್ ಶತಕ ದಾಳಿಯಲ್ಲಿ ಯಶಸ್ವಿ ಅಂಕ ಕಲೆ ಹಾಕುತ್ತಾ ಮತ್ತೊಮ್ಮೆ ಉತ್ತಮ ಪ್ರದರ್ಶನವನ್ನು ನೀಡುತ್ತಿರುವ ಮನೋಜ್ ಈಶ್ವರ ತಂಡದ ಸ್ಟಾರ್ ರೈಡರ್. ಮತ್ತೊಮ್ಮೆ ಈ ಬಾರಿ ಮನೋಜ್ ಪ್ರೇಕ್ಷಕರ ಮನೆಯ ಆಟಗಾರ. ಈಗ ದಾಳಿ ವಿಭಾಗದಲ್ಲಿ ಕೇರಳ ನೀಡಿದ ಕರ್ನಾಟಕ ರಾಜ್ಯ ತಂಡವನ್ನು ಪ್ರದರ್ಶಿಸಿದ ಆಟಗಾರ. ಉತ್ತಮ ಪ್ರದರ್ಶನ ನೀಡುತ್ತಿರುವ ಈಶ್ವರ ಸ್ಥಳೀಯ ತಂಡವಾಗಿದ್ದು ಈ ಬಾರಿ ಮತ್ತೊಮ್ಮೆ ಪ್ರೇಕ್ಷಕರ ಮನಗೆದ್ದ ಆಟಗಾರ ಮನೋಜ್ ಮತ್ತೆ ದಾಳಿಯಲ್ಲಿ ಯುವ ಸಂಖ್ಯೆ 33ರಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳುತ್ತಿದ್ದಾರೆ. ಒಬ್ಬ ಇತ್ತೀಚಿನ ದಿನಗಳಲ್ಲಿ ಉದಯೋನ್ಮುಖ ಆಟಗಾರನಾಗಿ ಹೊರಹೊಮ್ಮುತ್ತಿರುವ ಈಶ್ವರ ತಂಡದ ಪ್ರತಿಭೆ ಮತ್ತೊಮ್ಮೆ ತಂಡಕ್ಕೆ ಆಸೆಯಾಗುತ್ತಾ ಒಬ್ಬ ಉತ್ತಮ ದಾಳಿಗಾರನಾಗಿ ಹೊರಹೊಮ್ಮುತ್ತಿದ್ದಾನೆ. ಈಗ ಆಟಗಾರರು ತಮ್ಮ ಶಿಸ್ತಿನ ಮೂಲಕ
ಮುಂದಿನ ಇರ ಆಡ್ಲಿರ